ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಏನು ಇವತ್ತಿನ ದಿನ ಬೃಹತ್ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಏನು ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಬೃಹತ್ ಮಟ್ಟದ ವೇದಿಕೆ ಅಲಂಕರಿಸಿದ್ದಾರೆ. ಈ ವೇದಿಕೆಯ ಮುಖಾಂತರ ನಾನು ಹೇಳಿಕೆ ಬಯಸುತ್ತೇನೆ. ಆತ್ಮೀಯ ವಿದ್ಯುತ್ ಗುತ್ತಿಗೆದಾರರೇ, ನಾವು ಏನು ನಮಗೆ ಈ ಉದ್ದೇಶ ಏನಪ್ಪ ಅಂದ್ರೆ, ಈ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂತ ಕೇಳಿದರೆ, ಒಂದು ಬೆಸ್ಕಾಂ ಕಂಪ್ನಿ ಅಧಿಕಾರಿಗಳು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಏನು ಕಡೆಗಣಿಸ್ತಾ ಇದ್ದಾರೆ ಅಂದರೆ, ವಿದ್ಯುತ್ ಗುತ್ತಿಗೆದಾರರ ಟೆಸ್ಟ್ ಕೊಡಬೇಡ, ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸ್ ಬೇಡ ಎನ್ನುತಕ್ಕಂಥ ಏನು ಆದೇಶವನ್ನು ಏನು ಮಾಡಿದ್ದಾರೆ. ಇದಕ್ಕೆ ನಾವು ಬಹಳ ವಿರೋಧವನ್ನು ಮಾಡ್ತಾ ಇದ್ದೇವೆ. ಯಾಕೆ ವಿರೋಧ ಮಾಡ್ತೀವಿ ಅಂದರೆ, ನಾವು ಇಲ್ಲಿವರೆಗೆ 105 ವರ್ಷದಿಂದ ಬಂದಿರುವಂಥ ಸಂಘ ಇದೆ. 150 ವರ್ಷದಿಂದ ಬಂದಿರುವಂಥ ವಿದ್ಯುತ್ ಗುತ್ತಿಗೆದಾರ ಸದಸ್ಯರಿದ್ದಾರೆ. ಏಕಾಏಕಿಯಾಗಿ ನಮ್ಮ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರನ್ನೇ ಬೇಡ ಅನ್ನುವತಕ್ಕಂಥ ಅಧಿಕಾರಿಗಳು ಇವತ್ತು ಇದನ್ನು ಸೃಷ್ಟಿ ಮಾಡ್ತಿದ್ದಾರೆಂದರೆ, ನಾವು ಏನು ಅಧಿಕಾರಿಗಳನ್ನು ಅನ್ಯಾಯ ಮಾಡಿದ್ದೇವೆ, ಅವ್ರಿಗೆ ಏನಾದರೂ ನಾವು ತೊಂದರೆ ಮಾಡಿದ್ದೇವೆ, ನಮಗೆ ಗೊತ್ತಾಗ್ತಾ ಇಲ್ಲ. ಸನ್ಮಾನ್ಯ ಅಧಿಕಾರಿಗಳಿಗೆ ಕೇಳೋದಿಷ್ಟೇ, ನಾವು ಪ್ರಶ್ನೆಯನ್ನೇ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಅಧಿಕಾರಿಗಳೇ, ನಾವು ಏನು ಈ ನಮ್ಮ ವಿದ್ಯುತ್ ಗುತ್ತಿಗೆದಾರರನ್ನು ನಂಬಿ ಈ ವೃತ್ತಿಯನ್ನೇ ನಂಬಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಇದನ್ನೇ ನಂಬಿ ನಮ್ಮ ಕುಟುಂಬ ಇದೇ ಅವಲಂಬನೆಯಾಗಿ ನಾವು ವಿದ್ಯುತ್ ಗುತ್ತಿಗೆದಾರ ತುಂಡು ವಿದ್ಯುತ್ ಗುತ್ತಿಗೆದಾರರಾಗಿರ್ಬೋದು, ದೊಡ್ಡ ಮಟ್ಟದ ವಿದ್ಯುತ್ ಗುತ್ತಿಗೆದಾರರಾಗಿರ್ಬೋದು, ಇದರಿಂದ ನಾವು ಬದುಕ್ತಾ ಇದ್ದೀವಿ. ಇದನ್ನು ಏಕಾಏಕಿಯಾಗಿ ನಮ್ಮನ್ನು ಬೇಡವೇ ಅನ್ನೋತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಂಥ ಅಧಿಕಾರಿಗಳಿಂದ ನಾವು ವಿರೋಧವನ್ನು ಮಾಡ್ತೇವೆ ಅನ್ನತಕ್ಕಂಥ ಈ ವೇದಿಕೆ ಮುಖಾಂತರ ತಮಗೆ ಹೇಳಿಕೆ ಬಯಸುತ್ತೇನೆ. ಸನ್ಮಾನ್ಯ ಆತ್ಮೀಯ ಬಂಧುಗಳೇ, ಏನು ಈ ರಾಜ್ಯ ಮಟ್ಟದ ಅಧ್ಯಕ್ಷರು ಏನು ಇವತ್ತಿನ ದಿನ ಈ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ, ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ, ಅವರಿಗೆ ನಾವು ರಾಜ್ಯ ಅಧ್ಯಕ್ಷರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇದು ನಮಗೋಸ್ಕರ, ನಮ್ಮ ಉಳಿವಿಗಾಗಿ, ನಮ್ಮ ಬದುಕಿಗಾಗಿ ಏನು ರಾಜ್ಯ ಮಟ್ಟದ ಅಧ್ಯಕ್ಷರು ಇದನ್ನು ಹಮ್ಮಿಕೊಂಡಿದ್ರಲ್ಲ, ಈ ಕೇಂದ್ರ ಸಮಿತಿಯವರಿಗೆ ನಾನು ಇವತ್ತಿನ ಅಭಿನಂದನೆ ಹೇಳಬೇಕಾಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇದು ಏನು ನಮ್ಮ ಒಬ್ಬರ ಪರವಾಗಿಲ್ಲ, ಇಡೀ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರ ಪ್ರಶ್ನೆ, ವಿದ್ಯುತ್ ಗುತ್ತಿಗೆದಾರರ ಉಳಿವು ಇದು ಏನು ನಡೀತಾ ಇದೆಯಲ್ಲ, ಇದು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿದರೆ ಎಲ್ಲರಿಗೆ ನಾನು ಈ ಸಮಾರಂಭದ ಶುಭಾಶಯಗಳು ಮತ್ತು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಆತ್ಮೀಯರೇ, ನಾವು ಏನಾದರೂ ಇದನ್ನು ಇಷ್ಟಕ್ಕೆ ಬಿಟ್ಟರೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಉಳಿಗಾಲವಿಲ್ಲ, ನಮ್ಮ ಬದುಕಿಗೆ ಬೀದಿ ಪಾಲು ಬರುತ್ತದೆ. ಬಂಧುಗಳೇ, ನಾವು ಏನಾದರೂ ಇದಿಷ್ಟು ಬಿಟ್ಟರೆ ನಮಗೆ ನಮ್ಮಂಥ ದಡ್ಡರು ಯಾರೆಲ್ಲ, ನಮ್ಮಂಥ ಮೂರ್ಖರು ಯಾರಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿಕೆ ಬಯಸುತ್ತೇನೆ. ಇದನ್ನು ಇಷ್ಟಕ್ಕೆ ಬಿಡಬಾರದು. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಬೇಕು. ನಾವು ಇಷ್ಟಕ್ಕೆ ಬಿಡೋದಿಲ್ಲ. ನಮ್ಮ ಏನಾದರೂ ಇದನ್ನು ಬೇಡ ಅಂದರೆ ನಾವು ಇವತ್ತಿನ ದಿನ ನಾವು ಇಲ್ಲೇ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂಥ ಈ ವೇದಿಕೆ ಮೂಲಕ ತಮಗೆ ತಿಳಿಸೋಕ್ಕೆ ಬಯಸುತ್ತೇನೆ. ಆತ್ಮೀಯರೇ, ನಾವು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ಜೀವನದ ಪ್ರಶ್ನೆ, ನಮ್ಮ ಉಳಿವಿನ ಪ್ರಶ್ನೆ, ನಮ್ಮ ಬದುಕಿನ ಪ್ರಶ್ನೆ ಏಕಾಏಕಿಯಾಗಿ ಅಧಿಕಾರಿಗಳನ್ನು ನಮ್ಮನ್ನು ಈ ವೃತ್ತಿಯನ್ನೇ ಬಿಟ್ಟು ಬಿಡು ಅನ್ನತಕ್ಕಂಥ ಮಾತನ್ನು ಹೇಳ್ತಾರಲ್ಲ, ಅವರನ್ನು ನಾವು ಬಹಳ ವಿರೋಧವನ್ನು ಮಾಡುತ್ತೇವೆ. ನಾವು ಅವರನ್ನೇ, ಏನ್ರಿ ಅಧಿಕಾರಿಗಳೇ, ನಮ್ಮ ಬೀದಿ ಪಾಲು ಮಾಡಿದರೆ ನಿಮಗೇನು ಸಂತೋಷವಾಗುತ್ತದೆ, ನಿಮಗೇನು ಖುಷಿ ಆಗುತ್ತದೆ ಅನ್ನತಕ್ಕಂಥ ಮಾತನ್ನು ಕೇಳಿಕೆ ಬಯಸುತ್ತೇವೆ. ಆತ್ಮೀಯರೇ, ಹಾಗೆ ಇನ್ನೊಂದು ವಿಷಯದಲ್ಲಿ ನೋಡಿದರೆ, ಏನು ಈ ಕಂಪ್ನಿಯನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಯಾತಕ್ಕೆ ಮಾಡ್ತಾರೆ, ಏಕೆ ಮಾಡ್ತಾರೆ ಅದು ಗೊತ್ತಾಗ್ತಾ ಇಲ್ಲ. ಖಾಸಗೀಕರಣ ಮಾಡಿದರೆ ಏನು ನೋಡ್ತಾ ಇದ್ದೀವಿ, ಇಲ್ಲಿಯವರೆಗೂ ಏನು ಖಾಸಗೀಕರಣ ಮಾಡಿದ ಕಂಪ್ನಿಗಳು ನೋಡ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತಂತಕ್ಕೆ. ಆತ್ಮೀಯರೇ, ಖಾಸಗೀಕರಣ ಆದರೆ ನಾವು ಅಷ್ಟೇ ಅಲ್ಲ, ಈ ವಿದ್ಯುತ್ ಗುತ್ತಿಗೆದಾರರನ್ನು ಹೋಗುತ್ತಾರೆ, ಅಧಿಕಾರಿಗಳನ್ನು ಹೋಗುತ್ತಾರೆ, ಜನಸಾಮಾನ್ಯರನ್ನು ಕೂಡ ಹೋಗುತ್ತಾರೆ, ರೈತರನ್ನು ಕೂಡ ಹೋಗುತ್ತಾರೆ. ಇದರ ರೈತರ ಪರಿಸ್ಥಿತಿ ಏನು, ರೈತರ ಅಳಿವು ಏನು, ರೈತರ ಉಳಿವು ಏನು, ಇದು ಯಾಕೆ ಖಾಸಗೀಕರಣ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನು ಇಷ್ಟಕ್ಕೆ ಬಿಡಬಾರದು. ಮುಂದಿನ ದಿನಮಾನಗಳಲ್ಲಿ ರೈತರು
ನೌಕರರು ಗುತ್ತಿಗೆದಾರರು ಕೂಡ ಇನ್ನೊಂದು ಸಲ ನಾವು ಇಷ್ಟಕ್ಕೆ ಕೈ ಬಿಡಲೆಂದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಾವು ಮಾಡ್ತಾ ಇದ್ದೇವೆ, ಮಾಡೇ ಮಾಡುತ್ತೇವೆ. ಎಲ್ಲರ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಇಂಧನ ಸಚಿವರಿಗೆ ಕೊಡ್ತೇವೆ, ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಹೇಳ್ತಾ ಇದ್ದೇವೆ. ನಾವು ಇವತ್ತಿನ ದಿನ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದರು. ನಾವು ಒಂದು ಸಲ ಭೇಟಿಯಾದಾಗ ಉಪಮುಖ್ಯಮಂತ್ರಿಗಳು ನಮ್ಮನ್ನು ಸುಮಾರು ಸಾವಿರಾರು ವಿದ್ಯುತ್ ಗುತ್ತಿಗೆದಾರರನ್ನು ಕರೆಸಿ ನಮಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ನಾನು ಇರುವವರೆಗೂ ಈ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡುವುದೇ ಇಲ್ಲ ಎನ್ನುತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ. ಆ ಭರವಸೆನೇ ಇವತ್ತಿನ ದಿನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸನ್ಮಾನ್ಯ DK ಸಾಹೇಬ್ರೇ, ನೀವೇನು ಮಾತು ಕೊಟ್ಟಿದ್ರಲ್ಲ, ನಿಮ್ಮನ್ನು ನಂಬಿದ್ದೇವೆ, ನಿಮ್ಮನ್ನು ನಾವು ಬಹಳ ವಿಶ್ವಾಸವಿಟ್ಟಿದ್ದೇವೆ, ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಎನ್ನುತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ನಮಗೆ ಭರವಸೆ ಇದೆ. ಹಾಗೆ ನಮ್ಮನ್ನು ಕೈ ಬಿಡಲ್ಲ ಎನ್ನುತಕ್ಕಂಥ ಭರವಸೆಯೇ ಕೂಡ ಇದೆ. ಹಾಗೆ ನಾವು ಇನ್ನೂ ಇದಕ್ಕೆ ಇಷ್ಟೇ ಬಿಡಲಾರೆ. ಒಂದು ವೇಳೆ ಖಾಸಗೀಕರಣ ಆದರೆ ಎಲ್ಲ ರೈತ ಬಾಂಧವರು, ಜನಸಾಮಾನ್ಯರು, ಎಲ್ಲ ಗುತ್ತಿಗೆದಾರರು ಸೇರಿ ಒಂದು ದೊಡ್ಡ ಮಟ್ಟದ ಇದೇ ವೇದಿಕೆ ಮೇಲೆ ದೊಡ್ಡ ಮಟ್ಟದ ನಾವು ಪ್ರತಿಭಟನೆಯನ್ನು ಕೂಡ ಮಾಡುತ್ತೇವೆ, ಹೋರಾಟವನ್ನು ಮಾಡುತ್ತೇವೆ ಎನ್ನತಕ್ಕಂಥ ಮಾತನ್ನು ಹೇಳೋಕ್ಕೆ ನಾನು ಈ ಮಾಧ್ಯಮದವರಿಗೆ ನಾನು ಇವತ್ತಿನ ದಿನ ಹೇಳಿಕೆ ಬಯಸುತ್ತೇನೆ. ಆತ್ಮೀಯರೇ, ನಾವು ಇಲ್ಲಿಯವರೆಗೆ ರಾಜ್ಯದಿಂದ ಬಂದಿದ್ದೇವೆ. ರಾಜ್ಯ ಮೂಲೆಯಿಂದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು, ಕೇಂದ್ರ ಕಾರ್ಯ ಸಮಿತಿಯಾಗಿರ್ಬೋದು, ಎಲ್ಲ ತಾಲೂಕು ಸಮಿತಿಗಳಿಗಾಗಿರ್ಬೋದು, ಇವತ್ತಿನ ದಿನ ನಾವು ಇಲ್ಲಿ ಬಂದಿದ್ದೇವೆ ಅಂದರೆ ನಮ್ಮ ಸ್ವಂತ ಹಣ ಇಟ್ಟು ನಾವಿಲ್ಲ ಆಟ ಆಡೋಕ್ಕೆ ಬಂದಿಲ್ಲ, ನಾವಿಲ್ಲ ನೋಡೋಕ್ಕೆ ಬಂದಿಲ್ಲ, ನಾವಿಲ್ಲ ಶೋಕಿ ಮಾಡೋಕ್ಕೆ ಬಂದಿಲ್ಲ. ಈ ಪ್ರತಿಭಟನೆಯಲ್ಲಿ ದೊಡ್ಡ ಮಟ್ಟದ ನಾವು ಇಲ್ಲಿಯವರೆಗೆ ಬರಲಿಲ್ಲ ಅಂದರೆ ನಾವು ಇನ್ನೂ ದೊಡ್ಡ ಮಟ್ಟದ ನಾವು ಪ್ರತಿಭಟನೆಯನ್ನು ಕೂಡ ಮಾಡುತ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತೇನೆ. ಇಲ್ಲಿವರೆಗೆ ಬಂದು ನಮ್ಮ KPTCL MD ಅವರು ಬಂದು ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನು ನಾವು ಉಳಿಸಿಕೊಂಡು ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ನಮ್ಮ ರಾಜ್ಯ ಅಧ್ಯಕ್ಷರು ಇಲ್ಲಿಯ ತನಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ, ಅವರು ಭರವಸೆಯನ್ನು ನಂಬಿ, ಅವರ ಮಾತಿಗೆ ನಂಬಿ ಇವತ್ತಿನ ದಿನ ನಾವು ಇಲ್ಲಿಗೆ ಈ ಪ್ರತಿಭಟನೆಯನ್ನು ಮುಕ್ತಾಯ ಮಾಡುತ್ತೇವೆ ಅಂತಕ್ಕಂಥ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ. ನಾವು ಕೂಡ ಹೇಳುತ್ತೇವೆ. ಒಂದು ವೇಳೆ ನಮಗೆ ಇನ್ನೊಂದು 2-3 ದಿವಸ ಬಿಟ್ಟು ಇನ್ನೊಂದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಯನ್ನು ಕರೀತಾರೆ. ಆ ಸಭೆಗೆ ಕಾಯ್ತಾ ಇದ್ದೇವೆ. ಆ ಸಭೆಯಲ್ಲಿ ಏನೇ ನಿರ್ಣಯ ಆಗ್ತಿನ್ನತಕ್ಕಂಥ ಮಾತನ್ನು ತಿಳಿಸುತ್ತೇವೆ ಅನ್ನತಕ್ಕಂಥ ಈ MD ಸಾಹೇಬರು ಹೇಳಿದ್ದಾರೆ. ಅವರಿಗೂ ಕೂಡ ನಾವು ಇವತ್ತಿನ ದಿನ ಈ ಸಭೆಯ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸುತ್ತಾ ಅವರ ಮಾತಿಗೆ ನಾವು ಒಂದು ಬೆಲೆಯನ್ನು ಕೊಟ್ಟು ಅವರ ಮಾತಿಗೆ ನಾವು ಭರವಸೆಯನ್ನು ಉಳಿಸ್ಕೊಂಡಿದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ವಿದ್ಯುತ್ ಗುತ್ತಿಗೆದಾರರ. ನಾನು ಯಾದಗಿರಿ ಜಿಲ್ಲಾ ಸಮಿತಿ ಅಶೋಕ್ ಇಟಗಿ, ಜಾಯಿಂಟ್ ಕಾರ್ಯದರ್ಶಿಗಳು, ಶಾಪೂರ್. ದಿವಸ ನಮ್ಮ ರೈತ ಸಂಘದವರಿಗೆ ಕರೆಯನ್ನು ಕೊಟ್ಟು ನಮ್ಮನ್ನ ಕರೆದು ಮನವಿಯನ್ನು ಮಾಡಿದಾಗ ನಾವು ನಿನ್ನೆ ರಾತ್ರಿ 100 ಜನ ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬೀದರಿಂದ ಬಂದಿದ್ದೇವೆ, ಕಲ್ಯಾಣ ಕರ್ನಾಟಕದಿಂದ ಬಂದಿದ್ದೇವೆ. ಹಾಗಾಗಿ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ವೇದಿಕೆ ಮುಖಾಂತರ. ತಾವು ಏನಾದರೂ ಈ ಖಾಸಗೀಕರಣಕ್ಕೆ ಕೊಟ್ಟಿದ್ದಾದಲ್ಲಿ ಇಡೀ ಕರ್ನಾಟಕದಾದ್ಯಂತ ಈ ಪ್ರತಿಭಟನೆ ಚುರುಕಾಗುತ್ತೆ. ಹಾಗಾಗಿ ಇದು ಕೇವಲ ಗುತ್ತಿಗೆದಾರ ಹೋರಾಟ ಅಲ್ಲ, ತಾವು ನೆನಪಲ್ಲಿ ಇಟ್ಕೋಬೇಕಿದ್ದು ರೈತರ ಹೋರಾಟ ಆಗಿದೆ. ಹಾಗಾಗಿ ತಾವು ಖಾಸಗೀಕರಣಕ್ಕೆ ಮೊರೆ ಹೋಗುದು ಯಾವುದೇ ಕಾರಣಕ್ಕೆ ಮೊರೆ ಹೋಗಬಾರದು. ಯಾಕಂತಂದ್ರೆ ರೈತರ ನೋವು ಕಷ್ಟ ಏನೇ ಇದ್ರು ಸರ್ಕಾರದ ಹೊಣೆಗಾರಿಕೆ. ಹಾಗಾಗಿ ಈ ಖಾಸಗೀಕರಣ ಯಾವತ್ತು ಆದ್ರೆ ಇದು ರೈತರ ಮೇಲೆ ಒಂದು ಬರೆ ಎಳೆದಂಗೆ ಆಗ್ತದೆ. ಹಾಗಾಗಿ ಇಟ್ಕೊಂಡಿದ್ರ ಎಲ್ಲರೂ ಕೂಡ ಬರ್ಬೇಕಂತ ಹೇಳಿ ನನ್ನ ಕಳಕಳಿಯಿಂದ ವಿನಂತಿ. ಆಚೆದವರು ಕೂಡ ಈ ವೇದಿಕೆ ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಬೇಕು. ಎಲ್ಲ ಸೀಟ್ ಖಾಲಿ ಇದೆ, ಯಾರ್ಯಾರು ಊಟ ಆಗಿದೆ ಅವ್ರು ದಯಮಾಡಿ ಎಲ್ಲ ಈ ಕಾರ್ಯಕ್ರಮ ಇನ್ನು ಮುಂದೆ ಬರೆಸಬೇಕು. ಹಾಗೂ ಸರ್ಕಾರದ ಅಧಿಕಾರಿ ಆಗಿರ್ಲಿ ಮತ್ತೆ ನಮ್ಮ ಸಚಿವರು ಕೂಡ ಈ ಪ್ರೋಗ್ರಾಮ್ಗೆ ಬರಲಿದ್ದಾರೆ. ದಯಮಾಡಿ ತಾವು ಈ ಕಡೆ ಬರ್ಬೇಕಂತ ವಿನಂತಿ. ದಯವಿಟ್ಟು ಯಾರ್ಯಾರು ಊಟವನ್ನು ಮಾಡಿದ್ದೀರಾ ತಮ್ಮ ತಮ್ಮ ಚೇರಲ್ಲಿ ಆಸೀನರಾಗಬೇಕು. ಯಾಕೆಂದ್ರೆ ಹೋರಾಟ ಇನ್ನೂ ಏನಾಗಿಲ್ಲ, ಬಂದಿದ್ದೀವಿ, ಮಾತಾಡಿದೀವಿ. ಸರ್ಕಾರದ ವತಿಯಿಂದ ಯಾರಾದ್ರೂ ಬರ್ಬೇಕು ಅಂದ್ರೆ ಊಟ ಆಯ್ತು ಎಲ್ಲ ಡಿಸ್ಪೋಸ್ ಆಗ್ತದೆ ಅನ್ಕೊಂಡ್ಬಿಡ್ತಾರೆ. ಪೊಲೀಸ್ ಇಲಾಖೆ ಪ್ರತಿಯೊಂದನ್ನು ಮಾಹಿತಿ ಕೊಡ್ತಾ ಇದೆ. ಅದರಿಂದ ವೃತ್ತಿ ಬಾಂಧವ ಸ್ನೇಹಿತರು ರಾಜ್ಯದ
ಮೂಲೆ ಮೂಲೆಯಿಂದ ಬಂದಿದ್ದೀರ. ಈ ಒಂದು ನಮ್ಮ ಅಡುಗು ಉಡುಗಿನ ಪ್ರಶ್ನೆ ತಾವೆಲ್ಲ ಸಾವಧಾನವಾಗಿ ಏನು ಸಭಾಂಗಣದಲ್ಲಿ ಚೇರಿದೆ ಆ ಚೇರಲ್ಲಿ ಆಸೀನರಾಗಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ. ಹಾಗೆ ಏನು ಖಾಸಗೀಕರಣದ ಅಬ್ಜೆಕ್ಷನ್ ಹಾಕಕ್ಕೆ ನಾಳೆ ಲಾಸ್ಟ್ ಡೇಟ್. ಈಗಾಗಲೇ ಇಲ್ಲಿ ಕೌಂಟರ್ಗಳಿದೆ. ಯಾರ್ಯಾರು ಅಬ್ಜೆಕ್ಷನ್ ಹಾಕಿದ್ರೆ ಇಲ್ಲಿ ಕೌಂಟರ್ ಅಲ್ಲಿ ಸೈನ್ ಹಾಕಿದ್ರೆ ನಾಳೆ ಅದನ್ನ ನಾವು KRCಗೆ ಕಳಿಸ್ತಾ ಇದ್ದೀವಿ. ದಯವಿಟ್ಟು ಸದಸ್ಯರು ಒಂದನ್ನ ಮನಸ್ಸಲ್ಲಿಟ್ಕೊಳ್ಳಿ. ಸಂಘ ಖಾಸಗೀಕರಣ ಹಿಂಪಡೆದೇ ಇದ್ರೆ 29ನೇ ತಾರೀಕು ಇಡೀ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಿ ರಾಜ್ಯ ಬಂದ್ ಮಾಡಬೇಕು. ಇನ್ನೊಂದು ನಿಮಗಿರ್ಲಿ, ನಾವು ಇಲ್ಲಿ ಬೆಂಗಳೂರಿಗೆ ಬಂದದ್ದು ಮನವಿ ಕೊಟ್ಟು ವಾಪಸ್ ಹೋಗ್ಲಿಕ್ಕಲ್ಲ. ಟಾಟಾ ಕಂಪನಿ ಏನಾದ್ರೂ ನಮ್ಮ ರಾಜ್ಯದೊಳಗೆ ಬಂದ್ರೆ ಸಂಪೂರ್ಣ KV ಚಾವಿ ಹಾಕ್ತಾರ ಒಂದ್ ಆಫೀಸ್. ಯಾಕಂದ್ರೆ ಖಾಸಗೀಕರಣ DK ಒಂದು 3 ಜನ ಅಂದಿರಿಲ್ಲ. ನಮ್ಮ ರೈತ ಸಂಘದವ್ರ ಒಂದು ತಾಲೂಕಿಗೆ 10,000 ಮಂದಿ ಅದಾರ. ಸಂಪೂರ್ಣ ರಾಜ್ಯ ಬಂದ್ ಆಗ್ತದ, ರಾಜ್ಯ ಹೆದ್ದಾರಿ ಬಂದ್ ಆಗ್ತದ. ಟಾಟಾ ಕಂಪನಿ ಅಲ್ಲ, ಯಾವ ಕಂಪನಿನೂ ಸಂಬಂಧ ಇಲ್ಲ. ನಮ್ಮ ರಾಜ್ಯದೊಳಗೆ ಗುತ್ತಿಗೆದಾರರು ರೈತ ಸಂಘ ಜೀವಂತಿರೋ ಮಠ ಯಾರು ಬಂದರೂ ಖಾಸಗೀಕರಣ ಮಾಡಬಹುದು. ಇದನ್ನೊಂದು ವಿಷಯ ಸರ್ಕಾರ ಗಮನಕ್ಕೆ ಸೂಕ್ಷ್ಮವಾಗಿ ತಿಳಿಸ್ಬೇಕಂತೇಳಿ ರೈತ ಸಂಘದ ಪರವಾಗಿ ಗುತ್ತಿಗೆದಾರ ಪರವಾಗಿ ತಮಗೆ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲರೂ ಮಾಹಿತಿ ಕೊಟ್ಟಿದ್ದಾರೆ ಸರ್. ದಯವಿಟ್ಟು ನೀವು ಹೇಳ್ದಂಗೆ 27 ಒಳಗಡೆ ಸಭೆ ಆಗಬೇಕು. ಆ ಸಭೆಯಲ್ಲಿ ಯಾಕಂದ್ರೆ ನಮ್ಗೆ ಪಾಸಿಟಿವ್ ನೆಗೆಟಿವ್ ವಾಟ್ ಆರ್ ಇಟ್ ಮೇ ಬಿ ರಿಸಲ್ಟ್ ಬಂದ್ಬಿಡ್ಬೇಕು. ಎಸ್ ಸರ್ ನೋ, ಎಸ್ ಅಂದ್ರೇನು ನೋ ಅಂದ್ರೇನು ನಾವು ಡಿಸೈಡ್ ಮಾಡ್ಕೋತೀವಿ. ದಯವಿಟ್ಟು ಸರ್ ಪ್ಲೀಸ್. ಥ್ಯಾಂಕ್ ಯು. ಧನ್ಯವಾದಗಳು. ರೈತರಿಂದನೇ ನಾವು ಉಟ್ಕೊಂಡಿರೋದು. ಹಲೋ, ಒಂದ್ ನಿಮಿಷ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಸ್ವಇಚ್ಛೆಯಿಂದ ಪ್ರತಿ ಸದಸ್ಯರು ಬಂದಿದ್ದೀರಾ. ನಾನು ವೇದಿಕೆಯಲ್ಲಿ ನಾವೆಲ್ಲ ಇಲ್ಲಿ ಕುಂತ್ಕೋಬೇಕಾದ್ರೆ ನೀವೇ ಪ್ರಮುಖ ಕಾರಣ. ಮೊದಲನೆಯದಾಗಿ ನಿಮ್ಮೆಲ್ಲ ಸದಸ್ಯರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರೋದು ಯಾವುದೇ ಸಂಘದ ಹಣವನ್ನು ಬಳಸಿಲ್ಲ ನಾವು. ಇದು ನಿಮ್ಮ ಗಮನಕ್ಕಿರಲಿ. ಮತ್ತೆ ನೀವು ಸ್ವಇಚ್ಛೆಯಿಂದ ನಾವೇನು ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಖರ್ಚಾಗಿರೋದಕ್ಕಿಂತ 10 ಪಟ್ಟು ನಿಮ್ಮ ಹಣ ಖರ್ಚಾಗಿದೆ. ಯಾಕಂದ್ರೆ ಸುಮಾರು 5,000 ಜನ ಸದಸ್ಯರು ಇತರ ಜಿಲ್ಲಾ ಸಮಿತಿಗಳಿಂದ ಬಂದಿದ್ದೀರಿ. ನಿಮ್ಮ ವೈಯಕ್ತೀಕರಣ 3 ರಿಂದ 5,000 ಖರ್ಚು ಮಾಡ್ಕೊಂಡು ಬಂದಿದ್ದೀರಿ. ಅದಕ್ಕೆ ನಾನು ಕೇಂದ್ರ ಸಮಿತಿಯಿಂದ ನನ್ನ ವೈಯಕ್ತಿಕವಾಗಿ ನಿಮಗೆ ಅನಂತ 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 ಧನ್ಯವಾದಗಳನ್ನ ಹೇಳಿಸ್ತೀನಿ. ನೀವಿದ್ರೆ ನಾವು, ನೀವು ಅಲ್ಲಿ ಕುಂತಿದ್ರೆ ನಾನು ಇಲ್ಲಿ ವೇದಿಕೆ ನಡೆಸಕ್ಕಾಗೋದು. ನೀವು ಅಲ್ಲಿಲ್ಲ ಅಂದ್ರೆ ಈ ವೇದಿಕೆಗೆ ಬೆಲೆನೇ ಇರಲ್ಲ ಸ್ನೇಹಿತರೆ. ಹಾಗೆ ಎಲ್ಲ ರೈತ ಸಂಘದ ಮುಖಂಡರುಗಳಿಗೆ ನಾನು ಕೇಂದ್ರ ಸಮಿತಿಯ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕೇಂದ್ರ ಸಮಿತಿಯ ಪದಾಧಿಕಾರಿಗಳಿಗೆ, ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ, ಮತ್ತೆ ಪೊಲೀಸ್ ಇಲಾಖೆಯವರು ಸಹ ತುಂಬಾ ಸೌಜನ್ಯದಿಂದ ನಮಗೆ ಸಹಕಾರ ನೀಡಿದ್ದಾರೆ. ಪತ್ರಕರ್ತರಿಗೆ ಮತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಸಹಕಾರ ನೀಡಿದ ಪ್ರತಿ ಸದಸ್ಯರಿಗೂ ನಾನು ತುಂಬ ಹೃದಯದ ಅನಂತ 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 ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ